ಯಾರು ಇದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿರೋರು ರಾತ್ರಿ ಅಜೆಂಡಾ ಹೆಂಗ್ ಪ್ರಿಪೇರ್ ಆಯ್ತು ನಮ್ಗೆ ಏನು ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತೀನಿ ಮೇಡಮ್. ನಾನು ಪೂರ್ತಿ ಮೇಡಮ್ ನಮ್ಮ ಮಾತು ಪೂರ್ತಿ ಕೇಳ್ಬಿಟ್ಟು ನೀವು ಮಾತಾಡಿ. ಇದಕ್ಕೆಲ್ಲ ನಮಗೆ ಕ್ಲಾರಿಟಿ ಇಲ್ಲ ಮೇಡಮ್. ನಾನು ನಮ್ಮ ಪ್ರೊಟೆಸ್ಟ್ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಗೆ ಇದೇ ಇರೋದು ಆಪ್ಷನ್. ಇನ್ ಫ್ಯೂಚರ್ ನಾವು ಕೋರ್ಟ್ಗೆ ಹೋಗೋದು ನಮಗೆ ಗೊತ್ತು. ಈಗ 6 ತಿಂಗಳು ಆಯ್ತದೆ ಮೇಡಮ್ ಕೋರ್ಟ್ಗೆ ಹೋದ್ರೆ ಅಲ್ಲಿ ರಿಸಲ್ಟ್ ಬರೋಕೆ. ನಾವು ಅಲ್ಲಿವರೆಗೂ ವೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಯ್ತೈತೆ. ನೀವು ಸಫಾರಿನ ಇಮಿಡಿಯೇಟ್ ಆಗಿ ಬಂದ್ ಮಾಡ್ಬೇಕಂತ ಹೇಳಿ ನೀವು ರಿಪೋರ್ಟ್ ಕೊಡ್ಬೇಕು. ಅದ್ ಯಾರು DCF ಮೂರ್ಖರುಗಳು ಇಲ್ಲಿಂದ ಲೆಟರ್ ಕೊಟ್ಟವ್ರಲ್ಲ, ಸಫಾರಿ ಇಲ್ಲದೆ ಇದ್ರೆ ಟೂರಿಸಂ ಹಾಳಾಗ್ಬಿಡ್ತದಂತ ಅವರು ಬಂದು ನಮ್ಗೆ ಆನ್ಸರ್ ಮಾಡಬೇಕು. ಮತ್ತೆ ಯಾರು ಫಾರೆಸ್ಟ್ ಮಿನಿಸ್ಟ್ರು ಯಾವ ರೀತಿ ರೆಸಲ್ಯೂಷನ್ ಮಾಡಿದ್ರು, ಯಾರು ರಿಪೋರ್ಟ್ ಕೊಟ್ಟವ್ರು, ಯಾರು ಅವ್ರ ಸೈಂಟಿಫಿಕ್ ರಿಪೋರ್ಟ್ ಇಲ್ಲಿ ಸಫಾರಿ ಇಲ್ಲ ಅಂತ ಅಂದ್ರೆ ಜನಗಳು ಸತ್ತೋಗ್ಬಿಡ್ತಾರಂತ ಯಾರು ರಿಪೋರ್ಟ್ ಕೊಟ್ರು ಅವರೆಲ್ಲ ಬಂದು ನಮ್ಗೆ ಆನ್ಸರ್ ಮಾಡಬೇಕು. ಸುಮ್ನೆ ಎಲ್ಲೋ ಸೂಕ್ತ ವೇದಿಕೆ ಅಂತ ವೇದಿಕೆ ಕಲ್ಪಿಸ್ಕೊಡಿ, ನೀವೇ ಕಲ್ಪಿಸ್ಕೊಡಿ. ಈಗ ಮೇಡಮ್ ನೀವು ನಮ್ನ ಅರೆಸ್ಟ್ ಮಾಡಿದ್ರು ನಾಳೆಗೆ ಎಲ್ಲಾ ಊರಲ್ಲೇ ದನ ಕರುಗಳು ಹೊಡ್ಕೊಬಂದು ನಮ್ಮ ಊರಲ್ಲೇ ಕೂತ್ಕೊತೀವಿ ರೋಡ್ ಮೇಲೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲಿ ಗಂಟೆ ನಮ್ಮ ಊರಲ್ಲೇ ಕೂತ್ಕೊತೀವಿ ರೋಡ್ಲಿ. ಅಲ್ಲಿಗೆ ಬನ್ನಿ ನೋಡ್ರಿ, ಅರೆಸ್ಟ್ ಮಾಡಿ. ನಾಳೆ ಬೆಳಿಗ್ಗೆಯಿಂದಲೇ ನಾಗೇಶನ್ ಪೇಟದಿಂದ ಗುಂಡ್ಲುಪೇಟೆವರೆಗೆ ಮೇಡಮ್ ನಮ್ಮ ಹೋರಾಟ ನಮ್ಮ ಊರಲ್ಲೇ. ಅವ್ರ ಊರಲ್ಲೇ ಬೈ ನಾವು ಕೂರಿಸ್ತೀವಿ. ಅದೇನೋ ಪೊಲೀಸ್ ಹಾಕೊಳ್ಳಿ, ನೀವು ಅದೇನ್ ಮಾಡ್ರೆ ಮಾಡ್ಕೊಳ್ಳಿ. ಎಲ್ಲ ಊರಲ್ಲಿ ಕೂತ್ಕೊತೀವಿ ಮಾಡಿ.